ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಅಡಿಗ. ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಕಾಣುವಂತಹ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಗೆ ಏನೇನು ಕಾರಣ, ಹಾಗೆ ಮನೆಯಲ್ಲೇ ಏನು ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೀವು ನೀರು ಸೇವಿಸುವುದು, ಹಾಗೆ ನಿಮ್ಮ ಆಹಾರದಲ್ಲಿ ನಾರಿನ ಅಂಶ ಅಥವಾ ಫೈಬರ್ ಕಂಟೆಂಟ್ ಕಡಿಮೆ ಪ್ರಮಾಣದಲ್ಲಿ ಇರುವುದು, ಇನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಅಥವಾ ಒಣಗಿದ ಆಹಾರವನ್ನು ಸೇವಿಸುವುದು, ಇದಲ್ಲದೆ ಬೇಕರಿ ಐಟಮ್ಗಳಾದ ಬ್ರೆಡ್, ಬನ್ನು, ಟೋಸ್ಟ್ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದ್ರೆ ಕೂಡ ನಿಮ್ಗೆ ಕಾನ್ಸ್ಟಿಪೇಷನ್ ಬರಬಹುದು. ಇನ್ನು ವಿಹಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಡೈಲಿ ರೂಟೀನ್ಗೆ ಸಂಬಂಧಪಟ್ಟಂತೆ, ನೀವು ಆಹಾರವನ್ನು ತಿಂದ ತಕ್ಷಣ ಒಂದೇ ಕಡೆಯಲ್ಲಿ ಕೂತ್ಕೊಂಡಿದ್ರೆ ಅಥವಾ ಯಾವುದೇ ಎಕ್ಸಸೈಸು, ವಾಕಿಂಗು, ವ್ಯಾಯಾಮವನ್ನ ಮಾಡದೇ ಇದ್ರೆ ಕೂಡ ನಿಮಗೆ ಮಲಬದ್ಧತೆ ಕಾಣಿಸ್ಕೊಳ್ಬಹುದು. ಇದಲ್ಲದೆ ನೀವು ಆಂಟಾಸಿಡ್ಸ್, ಐರನ್ ಟ್ಯಾಬ್ಲೆಟ್ಸ್ ಹಾಗೆ ಪೇನ್ ಕಿಲ್ಲರ್ಸ್ ಅನ್ನ ಜಾಸ್ತಿ ದಿನಗಳ ಕಾಲ ತಗೊಳ್ತಾ ಇದ್ರೆ ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಕಾಣಿಸುತ್ತೆ. ಹಾಗೆ ಥೈರಾಯ್ಡ್ ಡಿಸಾರ್ಡರ್, ಪಾರ್ಕಿನ್ಸನ್ ಪ್ರಾಬ್ಲಮ್ ಇದ್ರೆ ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬಹುದು. ಇದಕ್ಕೆ ಮನೆಯಲ್ಲೇ ನೀವು ಏನ್ ಪರಿಹಾರ ಮಾಡ್ಕೊಳ್ಬಹುದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ನೀವು ನಿಮ್ಮ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಗೆ ಏನ್ ಕಾರಣ ಅಂತ ಮೊದಲಿಗೆ ತಿಳಿದುಕೊಳ್ಳಿ. ಮುಖ್ಯವಾಗಿ ಇದಕ್ಕೆ ನೀವು ಕನಿಷ್ಠ 2-3 ಲೀಟರ್ ಆಗುವಷ್ಟು ನೀರನ್ನ ಪ್ರತಿದಿನ ಸೇವಿಸಲೇಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ 1 ಚಮಚ ಹಸುವಿನ ತುಪ್ಪವನ್ನ ಹಾಕಿ ಸೇವಿಸಿ. ಹಾಗೆ ರಾತ್ರಿ ಮಲಗಲಿಕ್ಕೆ 1 ಗಂಟೆ ಮುಂಚೆ 1 ಲೋಟ ಬಿಸಿ ಹಾಲಿಗೆ 1 ಚಮಚ ಹಸುವಿನ ತುಪ್ಪವನ್ನ ಹಾಕಿ ಕುಡಿಯಿರಿ. ಇದರಿಂದ ಕ್ರಮೇಣವಾಗಿ ನಿಮಗೆ ಈ ಮೋಷನ್ ಪ್ರಾಬ್ಲಮ್ ಅಥವಾ ಮಲಬದ್ಧತೆ ನಿವಾರಣೆ ಆಗ್ತಾ ಬರುತ್ತೆ. ಹಾಗೆ ಗ್ಯಾಸ್ ರಿಲೇಟೆಡ್ ಹೊಟ್ಟೆ ನೋವು ಇಂಥದ್ದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೀವು ಡಯಾಬಿಟಿಸ್ ಅಥವಾ ಮಧುಮೇಹವನ್ನು ಹೊಂದಿಲ್ಲದೆ ಇದ್ರೆ, ನೀವು ರಾತ್ರಿ 10-15 ಒಣ ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅದನ್ನು ನೀರಿನ ಸಮೇತ ಸೇವಿಸುವುದರಿಂದ ಈಸಿಯಾಗಿ ಮೋಷನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಅಶ್ವಗೋಲ ಅಥವಾ ಇಸಬ್ಗೋಲ್ ಅಂತ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಅದನ್ನ ಅರ್ಧ ಚಮಚ ಆಗುವಷ್ಟು 1 ಲೋಟ ಬಿಸಿ ಹಾಲಿಗೆ ಹಾಕಿ ರಾತ್ರಿ ಮಲಗಲಿಕ್ಕೆ 1/4 ಗಂಟೆ ಮುಂಚೆ ಸೇವಿಸುವುದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಮೋಷನ್ ಕ್ಲಿಯರ್ ಆಗಿ ಹೋಗುತ್ತೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅಥವಾ ಅಜ್ವೈನ್ ಯಾವ್ದಾದ್ರು ಒಂದನ್ನ ತಗೊಂಡು ಅದನ್ನ ಚೆನ್ನಾಗಿ ಅಗೆದು ನಂತರ 1 ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವ ವಾಯು ಎಲ್ಲ ಮೋಷನ್ ಸಮೇತ ಹೊರಗಡೆ ಪಾಸ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶ ಅಥವಾ ಫೈಬರ್ ಕಂಟೆಂಟ್ ಇರಬೇಕು. ಇದರಿಂದ ನಿಮ್ಮ ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಯಾವ ಹಣ್ಣುಗಳನ್ನೆಲ್ಲ ನೀವು ತಿನ್ಬೋದು ಅಂತ ನೋಡೋಣ. ಮುಖ್ಯವಾಗಿ ಮೂಸಂಬಿ, ಕಿತ್ತಳೆ, 1 ಏಲಕ್ಕಿ, ಬಾಳೆಹಣ್ಣು, ಒಣ ದ್ರಾಕ್ಷಿ, ಪಪ್ಪಾಯ ಇದನ್ನೆಲ್ಲ ಸೇವಿಸೋದ್ರಿಂದ ನಿಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ. ತರಕಾರಿಗಳಲ್ಲಾದ್ರೆ ಬೆಂಡೆಕಾಯಿ, ಬೀನ್ಸು, ಸುವರ್ಣಗಡ್ಡೆ, ಕುಂಬಳಕಾಯಿ ಇದನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿ. ಇನ್ನು ಸೊಪ್ಪಿನಲ್ಲಾದ್ರೆ ಬಸಳೆ ಸೊಪ್ಪು ತುಂಬಾ ಒಳ್ಳೇದು. ಇದಲ್ಲದೆ ಹರಿವೆ ಸೊಪ್ಪು, ಗಣಿಕೆ ಸೊಪ್ಪು ಇದನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಬಹುದು. ಇನ್ನು ನೀವು ಸೌತೆಕಾಯಿಯನ್ನು ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಸೇವಿಸೋದ್ರಿಂದ ಕೂಡ ನಿಮ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಇದಲ್ಲದೆ ನಿಮ್ಗೆ ಆಯುರ್ವೇದ ಮೆಡಿಕಲ್ ಸ್ಟೋರ್ಗಳಲ್ಲಿ ತ್ರಿಫಲಾ ಚೂರ್ಣ ಅಂತ ಸಿಗುತ್ತೆ, ಅಥವಾ ಅಳಲೆಕಾಯಿ ಹರಿತಕಿ ಚೂರ್ಣ ಅಂತ ಸಿಗುತ್ತೆ. ಇದನ್ನ 1 ಚಮಚ ಆಗುವಷ್ಟು 1 ಲೋಟ ಬಿಸಿ ನೀರಿಗೆ ಹಾಕಿ ರಾತ್ರಿ ಮಲಗಲಿಕ್ಕಿಂತ 1/4 ಗಂಟೆ ಮುಂಚೆ ಹಾಕಿ ಸೇವಿಸುವುದರಿಂದ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗುತ್ತೆ. ನಾನು ಈಗ ಹೇಳಿರುವ ಮನೆಮದ್ದುಗಳಲ್ಲಿ ನಿಮಗೆ ಯಾವ್ದು ಸಾಧ್ಯವಾಗುತ್ತೋ ಅದನ್ನ ನೀವು ಫಾಲೋ ಮಾಡಿ. ಹಾಗೆ ನಿಮ್ಮ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಥ್ಯಾಂಕ್ ಯು.